ಆರ್ಟಿಸ್ಟ್ಗೆ ಹಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಆರ್ಟಿಸ್ಟ್ ಲೈಫ್ ಯಾವಾಗ ಹೆಂಗೆ ತಿರುಗುತ್ತೆ ಗೊತ್ತಿಲ್ಲ ನಮಗೆ. ಕೆಲಸ ಇದ್ದೇ ಇದ್ರೆ ಮನುಷ್ಯನ ತಲೆ ಹೆಂಗೆ ಎಷ್ಟು ಕೆಟ್ಟದಾಗೆಲ್ಲ ಯೋಚನೆ ಮಾಡಿಬಿಡುತ್ತೆ. ಯಾವಾಗ ಕೊರೋನಾ ಬಂತಲ್ವಾ ಆವಾಗ ಒಳ್ಳೆ ಪಾಠ ಕಲಿಸ್ತು ನನಗೆ. ಅವ್ರು ಯಾರೋ ಬಂದ್ಬಿಟ್ಟು ಆಮೇಲೆ ಹಿಂಗೆಲ್ಲ ಹಾಸಿಗೆ ಎತ್ತು ನೋಡ್ತಾ ನೋಡಿ ಸರ್ ₹1 ಇಟ್ಟು ಹೋಗಿಲ್ಲ, ಹೆಣ ಹಿಂಗೆ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ರು. ಅವ್ರ ಹೆಸರು ಮರ್ತ್ಬಿಟ್ರು, ಅವ್ರು ಮಾಡಿದ ಸಾಧನೆ ಮರ್ತ್ಬಿಟ್ರು. 50,000 ಇದೆ ನನ್ನ ಹತ್ರ, ಕಮ್ ಲೆಟ್ಸ್ ಚಿಲ್ ಅಂದ್ರೆ ಬರ್ತಾರೆ ಒಂದು 10 ಜನ. ಏನೋ ಪ್ರಾಬ್ಲಮ್ ಇದೆ ಸ್ವಲ್ಪ, ಒಂಚೂರು ಮನೆಗೆ ಬಂದು ಕೆಲಸ ಮಾಡ್ಕೊಂಡು ಯಾವನ್ನೂ ಬರಲ್ಲ. ಪೈಸಾ ದುಡ್ಡಿದ್ರೇನೆ ಮರ್ಯಾದೆ, ಪ್ರೀತಿ. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಏನಿದೆ ಅಂದ್ರೆ ನಾವು ಯಾರ್ದೋ 5,000 ತಿಂದ್ರೆ ನಮ್ದು 10,000 ಮುಂಡ ಮುಚ್ಕೊಂಡು ನಂದೇನಂತ ದೊಡ್ಡ ಖರ್ಚೇನಿಲ್ಲ. ನನಗೀಗ ಯಾರಾದರೂ ನನ್ನ ಹತ್ರ ಬಂದ್ಬಿಟ್ಟು ನನ್ಗೆ ಆ ಥರದ್ದು ಬಟ್ಟೆ ಚೆನ್ನಾಗಿತ್ತಲ್ವಾ ಅಂದ್ಬಿಟ್ಟು ನಾ ಕೊಡಿಸ್ಬಿಡ್ತೀನಿ, ತಗೊಂಬಿಡು ಅಂತ. ಅಷ್ಟು ಧಾರಾಳ ಕೈ ನಂದು. ಕಸ್ತೂರಿ ನಿವಾಸ ವಂಶ ಈ ಕೈ ಯಾವಾಗ್ಲೂ ಹಿಂಗೆ ಅಣ್ಣ. ಕಣ್ಣೇ ಹಾಯ್ಸಲ್ಲ. ಹಿಂಗೆಲ್ಲರೂ ಗಾಡೀಲಿ ಹೋಗ್ತಿದ್ರೆ ಶಿಸ್ತಾಗಿ ಹೆಲ್ಮೆಟ್ ಹಾಕೊಂಡು ಆ ಕಡೆ ನೋಡೋದೇ ಬೇಡ ಅಂತ ಹಂಗೆ ಹೋಗ್ತಿರ್ತೀನಿ. ನೋಡ್ಬಿಟ್ರೆ ಆಸೆ ಬಂದ್ಬಿಡುತ್ತೆ ಸರ್ ನನಗೆ. ಬಟ್ಟೆ ಚಪ್ಪಲಿಗಳು ಸಖತ್ ಇಷ್ಟ, ಬ್ಯಾಗ್ಸು, ಹೆವಿ ಶಾಪಿಂಗ್ ನಾನು. ಈಗ ನಾನು 30,000 ತೊಗೊಂಡ್ರೆ ಆ 30,000ದಲ್ಲಿ ತೊಗೊಂಡ್ಬಿಟ್ರೆ 15,000 ಇದಕ್ಕೆ ಏನೋ ಮನೆಗೆ ಕೊಟ್ಬಿಡೋದು 15,000 ಅಂತ. ಇನ್ನು 5,000 ನನ್ನ ಖರ್ಚಿಗೆ ಇಟ್ಕೊಳ್ಳೋದು. ಇನ್ನು 10,000 ಮನೇಲಿ ಏನಾರು ಎಮರ್ಜೆನ್ಸಿಗೆ ಬರತ್ತಾ ಎತ್ತಿಟ್ಬಿಡೋದು. ಪೀಪಲ್ ಹೂ ಕಮೆಂಟ್ ದಿಸ್ ಸ್ವಲ್ಪ ನೆಗೆಟಿವಿಟಿ ₹10. ಪೀಪಲ್ ಹೂ ಕಮೆಂಟ್ ಓವರ್ ಗಾಂಚಲಿ ದಟ್ ಒನ್ ಸಾರಿ ಇದನ್ನ ಎಡಿಟ್ ಮಾಡಿ ಓವರ್ ಗಾಂಚಲಿ ಓವರ್ ಗಾಂಚಲಿಯಲ್ಲಿ ಯಾರು ಕಮೆಂಟ್ ಮಾಡ್ತಾರೆ ಪುಟ್ ದೆಮ್ ₹20-25. ನಾನು ಬೇಕಾದ್ರೆ ಸಗಣಿ ತಿಂತೀನಿ, ಕ್ರೆಡಿಟ್ ಮಾಡಲ್ಲ. ನೋ, ಹೆಂಗೆ ನಂದು ಐಡಿಯಾ ಇದು ನಾನು ಕೊಟ್ಟಿದ್ದ ಐಡಿಯಾ. ಹೌದಲ್ವಾ? ನಾವ್ಯಾಕೆ ಈ ಥರ ಯೋಚನೆ ಮಾಡಲಿಲ್ಲ? ನಾವು ಚಾನಲ್ ಅವ್ರ ಹತ್ರನೂ ಮಾತಾಡಿದ್ವಿ, ಲೈಕ್ ಸರ್ ಈ ಥರ ಕಾರ್ಯಕ್ರಮಗಳು ಮಾಡ್ತೀರಾ, ಬಿಟ್ಬಿಡ್ತೀರಾ, ಹಾಗೆ ಹೀಗೆ. ಅವರೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟರು. ಪ್ಲೀಸ್, ಗಿಲ್ಲಿ ನಟಿಗೆ ಏನು ಟ್ಯಾಲೆಂಟ್ ಇದೆ, ಹೆಂಗೆ ಗಿಟ್ಟಿಸ್ಕೊತಾನ ಅವನು. ಹಸುವು, ಅವ್ನಿಗಿರೋ ಹಸುವು, ನಾ ಬದುಕಬೇಕು ಗುರು ಅಂತಾನ ಅವನು. ಯಾವ ಚಾನಲ್ಗೆ ಹೋದ್ರೂ ಜನ ನೋಡ್ತಾರೆ ಅವನ್ನ. ಅವನಿಗೆ ಡ್ಯಾನ್ಸ್ ಬರಲ್ಲ, ಡಿಕೆಟಿಗೆ ಬರಲಿಲ್ವಾ, ಕಂಟೆಂಟ್ ಇದು ಮಾಡಲಿಲ್ವಾ, ಕಾಮಿಡಿ ಕಿಲಾಡಿಗೆ ಬರಲಿಲ್ವಾ, ಕಂಟೆಂಟ್ ಇದು ಮಾಡಲಿಲ್ವಾ, ಭರ್ಜರಿ ಬ್ಯಾಚುಲರ್ಸ್ಗೆ ಅವಾಗ ಬರ್ತಾನೆ, ಕಂಟೆಂಟ್ ಕೊಡಲಿಲ್ವಾ. ಆ ಥರ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನು ಕೊಡಿ. ಕರೀತಾರೆ ಅವಾಗ ಎಲ್ಲರೂ ನಿಮ್ಮನ್ನು. ಅವಾಗ ಎಲ್ಲರೂ ಕೆಲಸ ಕೊಡ್ತಾರೆ ನಿಮಗೆ. ನಿನ್ನ ಹತ್ರ ಏನೋ ಸ್ಪೆಷಲ್ ಇದೆ ಗುರು, ಇವ್ನು ಏನು ಕೊಟ್ಟರು ಮೌಲ್ಡ್ ಆಗ್ತಾನೆ ಅನ್ನಂಗೆ. ಏನಂತ ಮಾತಾಡ್ತೀರಾ, ಏನು ಆನ್ಸರ್ ಮಾಡ್ತೀರಾ ನೀವು ಅವ್ರಿಗೆ? ಅವ್ರು ಹೇಳ್ತಾ ಇರೋದು ಕರೆಕ್ಟೇನೆ. ಹೌದು. ಈಗ ನಾನು ಉಮಾಶ್ರೀ ಮೇಡಮ್ ಡೈಲಾಗ್ ನಾವು 1 ಸತಿ ಹೇಳ್ತೀನಿ, 2 ಸತಿ ಹೇಳ್ತೀನಿ, 3 ಸತಿ ಹೇಳ್ತೀನಿ, 4ನೇ ಸರಿ ನಿಮಗೆ ಯಾಕೋ ಅದೇ ಮಾಡ್ತಾವೆ ಅಂತ ಅನ್ಸಲ್ವಾ? ಅಲ್ವಾ? ಸೊ ನಾವುಗಳು ಅದನ್ನೇ ಹೇಳೋದು. ಆರ್ಟಿಸ್ಟ್ಗಳು ಏನಾರು ತೋರಿಸಿ ಇನ್ನೇನಾದ್ರು ಅಪ್ಡೇಟ್. ಇಲ್ಲಿ ನಟ ಅದೇ ಮಾಡ್ತಿರೋದಲ್ಲ. ಟಿಕೆಟ್ ಬಂದಾಗ ಅಲ್ಲಿ ಮಾಡ್ತಿದ್ದ ಕಂಟೆಂಟ್ಗಳೇ ಬೇರೆ. ಹೌದು, ಕಾಮಿಡಿ ಶೋ ಅಂತ ಕೊಟ್ಟಾಗ ಅಲ್ಲಿ ಮಾಡ್ತಿದ್ದೆ ಕಂಟೆಂಟ್ಗಳೇ ಬೇರೆ. ನಾವೆಲ್ಲರೂ ಅವನಿಗೆ ರೇಗಿಸ್ತೀವಿ, ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ ಬಟ್ ಬಂದಾಗೆಲ್ಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ನಮ್ಗೆ ಅದು ಅಂದಾಜು ಇರಲ್ಲ. ಅಂದಾಜು ಇದು 100 ಐ ಮೇಲೆ ಇಟ್ಟೆ 500 ಅಂತ. ಹೌದಲ್ವಾ? ನಾವ್ಯಾಕೆ ಈ ಥರ ಯೋಚನೆ ಮಾಡಲಿಲ್ಲ? ಅವನ ಹತ್ರ ಏನೋ ಸ್ಪೆಷಲ್ ಟ್ಯಾಲೆಂಟ್ ಇದೆ, ಹೌದಲ್ವಾ? ಸೊ ಅದನ್ನು ನಾವು ನೀನು ಆ ಥರದ್ದು ಏನಾದ್ರು ಹುಡ್ಕೋ, ಆ ಥರದ್ದು ನೀನೇನಾದ್ರು ಪ್ರಿಪೇರ್ ಆಗು. ಬಟ್ ನಮಗೆ ಈಗ ನಮ್ಮ ಆರ್ಟಿಸ್ಟ್ಗಳಿಗೆಲ್ಲ ಇವಾಗ ಬುದ್ಧಿ ಬಂದ್ಬಿಟ್ಟಿದೆ. ಏನು ಅಂತಂದರೆ ನಾವು ಇದಕ್ಕೆ ಫಿಕ್ಸ್ ಆಗಿರಬಾರ್ದು, ಸೈಡ್ ಬಿಸ್ನೆಸ್ ಏನಾದ್ರು ಮಾಡಬೇಕು, ಆವಾಗಲೇ ಬದುಕೋಕ್ಕಾಗೋದು, ಸರ್ವೈವ್ ಆಗೋಕ್ಕಾಗೋದು ಅಂತ ಇವಾಗ ಗೊತ್ತಾಗೋಗ್ಬಿಟ್ಟಿದೆ ಕೆಲವು ಆರ್ಟಿಸ್ಟ್ಗಳಿಗೆ. ಹಾಗಾಗಿ ಇದೆ ವರ್ಕಿಂಗ್ ಲೈಕ್ ಬೋತ್ ಸೈಡ್ ಅಷ್ಟೇ. ಬಟ್ ನಮ್ಗೆ ಏನು ಚಾನ್ಸ್ ಸಿಕ್ಕಿರುತ್ತೆ ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ರೈಟ್. ಓಕೆ, ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಕೆಲವು ಶೋಸ್ ಮಾಡ್ತೀರಿ, ಹಣ ಗಳಿಸ್ತೀರಿ, ಅದನ್ನೊಂದು ಏನೋ ಒಂದು ಸೇವಿಂಗ್ಸ್ಗೋ ಅಥವಾ ಏನೋ ಒಂದು ತೊಗೊಳ್ತೀರಿ, ಏನೋ ಮಾಡ್ತೀರಿ. ನಿಜವಾಗ್ಲೂ ಆರ್ಟಿಸ್ಟ್ಗೆ ಎಷ್ಟು ಮುಖ್ಯ ಆಗುತ್ತೆ? ಆರ್ಟಿಸ್ಟ್ಗೆ ಹಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಈಗ ನನಗೆ ತಗೊಳ್ಳಿ, ನಂಗೆ ತಿಂಗಳಾದ್ರೆ ಇಲ್ಲಿ ಕೆಲಸ ಮಾಡ್ತೀನಿ, ನಂಗೆ ಒಂದೇನೊಂದು ಸಂಬಳ ಅಂತ ಬರುತ್ತೆ. ನಾನು ಅದನ್ನು ಒಂದಷ್ಟು ಡಿವೈಡ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾನು ಒಂದು 30,000 10,000 ಒಂದು ಕಡೆ ಬಾಡಿಗೆ, 10,000 ಮನೆ ಖರ್ಚು, ಒಂದು 5,000 ಒಂದು ಕಡೆ ಸೇವಿಂಗ್ಸು, ಒಂದು 5 ಕಡೆ ಸೇವಿಂಗ್ಸ್ನ ಮಾಡ್ಕೋತೀನಿ ನಾನು. ಬಟ್ ಆರ್ಟಿಸ್ಟ್ಗಳಿಗೆ ಇವತ್ತು ಸಿನಿಮಾ ಇರುತ್ತೆ, ಬೇಡ ಒಂದು ಶೋ ಇರುತ್ತೆ, ಶೋ ಮುಗಿದ್ಮೇಲೆ ನೆಕ್ಸ್ಟು ಅಥವಾ ಒಂದು ಸಿನಿಮಾ ಮಾಡ್ತೀರಾ ನೆಕ್ಸ್ಟು. ಇದನ್ನು ಹೇಗೆ ಲೀಡ್ ಮಾಡ್ಕೊಳ್ತೀರಾ ಆರ್ಟಿಸ್ಟ್ಗಳೇ ನೀವು? ಹೇಗೆ ಅದು ಸ್ಟ್ರಗಲ್ ಹೇಗಿರುತ್ತೆ ಅದು ಅಂತ? ನಮ್ಗೆ ಹೆಂಗಿರುತ್ತೆ ಗೊತ್ತಾ ಅಣ್ಣ, ಯೂಶಲಿ ಈಗ ಸೇಮ್ ಈ ಹಬ್ಬಗಳು ಹೇಗೋ ನಮಗೆ ಇವೆಂಟ್ಗಳು ಹಾಗೆ. ಈಗ ಆಷಾಢ ಬಂದ್ಬಿಡ್ತು ಅಂದರೆ ಫುಲ್ ಮಲ್ಕೊಂಬಿಡ್ತೀವಿ ನಾವು. ಹತ್ತತ್ರ ಒಂದು 2 ತಿಂಗಳು ನಮಗೆ ಶೋನೇ ಇರಲ್ಲ. 2 ತಿಂಗಳು ನಾವು ಮೊದಲು ಆರ್ಟಿಸ್ಟ್ಗಳು ಏನು ಯೋಚನೆ ಮಾಡಬೇಕು ಅಂತ, ಸಖತ್ತಾಗಿ ದುಡಿತಿರ್ತಿರಲ್ಲ, ಪೀಕ್ ಟೈಮಲ್ಲಿ ದುಡಿತಿರ್ತಿರಲ್ಲ, ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಬಿಡಿ. ನಾನು ಇಷ್ಟೇ ಖರ್ಚು ಮಾಡಬೇಕು ಗುರು, ನನ್ನ ಹತ್ರ ದುಡ್ಡಿರಲಿ ಬಿಡಲಿ. ತಿಂಗ್ಳಿಗೆ 1 ಲಕ್ಷ ದುಡಿತಾ ಇದೆಯಾ, ನಿನ್ನ ಹತ್ರ ಇವತ್ತು 1 ಲಕ್ಷ ಇರ್ಬೋದು, ನಾಳೆ ಇಲ್ಲದೆ ಇರ್ಬೋದು. ಕರೆಕ್ಟ್. ಇವತ್ತಿದ್ದಾಗ ಫುಲ್
ಚಿಲ್ ಪಾರ್ಟಿ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಅವಳ ಯಾವುದೇ ಬೇವರ್ಸಿ ಥರ ಕೂತಿರ್ತೀರ. ಹಂಗೆ ಯಾಕೆ ಮಾಡ್ಕೋತೀರಾ? ಆಲ್ವೇಸ್ ಹ್ಯಾವ್ ದಟ್ ಕಾನ್ಸ್ಟೆಂಟ್ ಮೈಂಡ್. ಒಂದೇ ಥರ ಯೋಚನೆ ಮಾಡಿ, ಒಂದೇ ಥರ ಇಟ್ಕೊಳ್ಳಿ ನಿಮ್ಮ ತಲೆನ. ನನ್ನ ಹತ್ರ ದುಡ್ಡು ಇರಲಿ ಇಲ್ಲದೇ ಇರಲಿ, ಗುರು ನಾನು ಮೋಜು ಮಸ್ತಿ ಮಾಡೋಕೆ 5,000 ಎತ್ತಿಟ್ಟಿದ್ದೀನಿ, ನನ್ನ ಮನೆ ಖರ್ಚಿಗೆ ನಾನು 5,000 ಎತ್ತಿಟ್ಟಿದ್ದೀನಿ, ಯಾವತ್ತೇ ಇನ್ನೇನೇ ಎಮರ್ಜೆನ್ಸಿ ಬಂದು ಅದಕ್ಕೆ 10,000 ಇರಲಿ ಅನ್ನೋ ಥರನೇ ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಥರನೇ ಬದುಕಿ. ಆ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಡಿ ನೀವು. ಆಮೇಲೆ ಈಗ ತುಂಬ ಜನ ಹೇಳ್ತಾರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಸೈಟಲ್ಲಿ ಇನ್ವೆಸ್ಟ್ ಮಾಡಿ, ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ. ನೀವೇನು ಮಾಡ್ತೀರಾ? ಒಂದು ಸತಿ ಗೋಲ್ಡ್ ತೊಗೋತೀರಾ, ಅದರಲ್ಲೇನೋ ಮಾಡ್ತೀರಾ, ಓಕೆ ಇವತ್ತೇನೋ ಗೋಲ್ಡ್ ರೇಟ್ ಚೆನ್ನಾಗಿದೆ ಮಾರಿಬಿಟ್ರಿ, ದುಡ್ಡು ಬಂದುಬಿಡ್ತು, ಸರಿ ಓಕೆ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡೋರು ಇದ್ದಾರೆ. ಈಗ ಕೆಲವ್ರು ಏನು ಮಾಡಿಬಿಡ್ತಾರೆ, ಈಗ ದುಡ್ಡು ಬಂದಿದೆ ಈಗ ಏನು ಮಾಡೋದು, ಮನೆ ಕಟ್ಬೇಕು ಹಂಗೆ ಹಿಂಗೆ. ಆಮೇಲೆ ಕೆಲವರು ಓವರಾಗಿ ಸಾಲ ಮಾಡ್ಕೊಂಬಿಡೋದು, ನಾವೇನು ದುಡಿತೀವಿ ಅದಕ್ಕೆ ಮೀರಿದ ಸಾಲ ಮಾಡ್ಕೊಂಬಿಡೋದು. ಅದನ್ನು ತೀರಿಸೋ ಕೆಪಾಸಿಟಿ ನೀವು ಹೇಳ್ದಂಗೆ ನಮಗೆ ಗೊತ್ತಿಲ್ಲ ನಮ್ಮ ಕೆಲಸ ಯಾವಾಗ ಹೆಂಗಿರುತ್ತೆ ಅಂತ. ಅದನ್ನು ತೀರಿಸೋ ಕೆಪಾಸಿಟಿ ನಮಗೆ ಇದೆಯಾ, ಆ ಥರ ತಕ್ಕನಂಗೆ ಕೆಲಸ ಇದೆಯಾ, ಈ ಕೆಲಸ ಎಷ್ಟು ದಿನ ಹೋಗುತ್ತೆ ಅಂತ ಹಂಗೆ ಪ್ಲ್ಯಾಂಡಾಗಿ ನೀವು ದಯವಿಟ್ಟು ಇದು ಮಾಡ್ಕೊಂಬಿಡಿ. ಆರ್ಟಿಸ್ಟ್ ಲೈಫ್ ಯಾವಾಗ ಹೆಂಗೆ ತಿರುಗುತ್ತೆ ಗೊತ್ತಿಲ್ಲ ನಮಗೆ. ನೀನು ಯಾವಾಗ ಬೇಕಾದ್ರೂ ಸಾಯ್ಬೋದು, ನಿನಗೆ ಯಾವಾಗ ಬೇಕಾದ್ರೂ ರೋಗ ಬರ್ಬೋದು. ಅಂದರೆ ಆರ್ಟಿಸ್ಟ್ ಲೈಫ್ ಅಂತಲ್ಲ, ಎಲ್ಲರ ಲೈಫೂ ಅಷ್ಟೇ. ಯಾವಾಗ ಬೇಕಾದ್ರೂ ಸಾಯ್ಬೋದು, ನಿನಗೆ ಯಾವಾಗ ಬೇಕಾದ್ರೂ ರೋಗ ಬರ್ಬೋದು. ನೀನು ಒಳಗಡೆ ಯಾವುದೋ ಒಂದು ದೊಡ್ಡ ರೋಗ ನೀನು ತಿಂತಾ ಇರ್ಬೋದು, ನಿನಗೆ ಗೊತ್ತೇ ಇರಲ್ಲ. ಒಂದು ಪೀಕ್ ಟೈಮಲ್ಲಿ ಹೋದ್ಮೇಲೆ ನಿನಗೆ ಗೊತ್ತಾಗೋಗ್ಬಿಡುತ್ತೆ. ಆವಾಗ ನೀನು ಇನ್ಯಾವನ ಹತ್ರನೂ ಹೋಗ್ಬಿಟ್ಟು ದುಡ್ಡು ಕೊಡು. ನೀನು ದುಡಿಬೇಕಾದ್ರೆ ನೀನು ಪ್ಲ್ಯಾನ್ ಮಾಡಿದ್ದಿದ್ರೆ, ನೀನು ಕೂಡಿಟ್ಟಿದ್ದಿದ್ರೆ ಇವತ್ತು ನೀನು ಯಾವನ ಹತ್ರನೂ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ದಟ್ ಇಸ್ ಮೈ ಪಾಯಿಂಟ್ ಅಷ್ಟೇ. ದುಡ್ಡು ಇದ್ದಾಗ್ಲೂ ಅದೇ ಸ್ಥಿಮಿತತೆ ಉಳಿಸ್ಕೊಳ್ಳಿ. ದುಡ್ಡು ಇಲ್ಲದೇ ಇದ್ದಾಗ್ಲೂ ಅಷ್ಟೇ ಕಾಮ ಖರ್ಚು ಮಾಡಿ, ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಒಂದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಖರ್ಚು ಮಾಡಿ. ನೀವು ಯಾವಾಗ ನಿಮಗೆ ದುಡ್ಡು ಸ್ವಲ್ಪ ಜಾಸ್ತಿ ದುಡಿತಿದ್ದೀನಿ ಅಂತ ಅನ್ಸುತ್ತಲ್ಲ, ಆವಾಗ ನೀವು ಸೇವಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗಿ, ಖರ್ಚನ್ನಲ್ಲ ಸೇವಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗಿ. ಅಷ್ಟೇ ಖರ್ಚು ಮಾಡ್ಕೊಳ್ಳಿ, ಸೇವಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗಿ ಅಷ್ಟೇ. ಇಷ್ಟೆಲ್ಲ ಕೇಳಿದ್ಮೇಲೆ ಈಗ ನಾನು ನಯನ ಅದು ಫಿನಾನ್ಸ್ ಬಡ್ಜೆಟ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಬಿಕಾಸ್ ನಯನ ಪೀಕ್ನೂ ನೋಡಿದ್ದಾಯಿತು, ಒಂದಷ್ಟು ತಿಂಗಳುಗಳ ಪಾಪ ಕೆಲಸ ಇಲ್ದಿದ್ದೂ ನೋಡಿದಾಗಿದೆ. ಹೌದು, ಬಿಕಾಸ್ ಯು ಆರ್ ರೈಟ್ ಪರ್ಸನ್ ಹಂಗೆ ಅನ್ನಿಸ್ತು. ಬಿಕಾಸ್ ಯು ಮೇಡ್ ಸಮ್ ಆಫ್ ದ ಶೋಸ್ ಆ್ಯಂಡ್ ಸಮ್ ಆಫ್ ದ ಸಿನಿಮಾಸ್, ಈವೆಂಟ್ಸ್, ಯೂಟ್ಯೂಬಲ್ಲಿ ಒಂದಷ್ಟು ಎಪಿಸೋಡ್ ಸೀರಿಯಲ್ಸ್ ಥರ ಒಂದು ಸೀರೀಸ್ ಮಾಡಿದ್ರಿ ನೀವು. ಅದು ಹೇಗೆ ನಯನ ಮ್ಯಾನೇಜ್ಮೆಂಟ್ ಹೇಗಿದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಂತ? ಸರ್ ನಾನು ಹೆಂಗೆ ಅಂತ ಅಂದರೆ ನಂದೇನಂತ ದೊಡ್ಡ ಖರ್ಚೇನಿಲ್ಲ. ನನಗೀಗ ಯಾರಾದರೂ ನನ್ನ ಹತ್ರ ಬಂದುಬಿಟ್ಟು ನನಗೆ ಆ ಥರದ್ದು ಬಟ್ಟೆ ಚೆನ್ನಾಗಿತ್ತಲ್ವ ಅಂದ್ಬಿಟ್ಟು ನಾನು ಕೊಡಿಸ್ಬಿಡ್ತೀನಿ, ತೊಗೊಂಬಿಡು ಅಂತ. ಅಷ್ಟು ಧಾರಾಳ ಕೈ ನಂದು. ಈ ಕೈನ ಕಟ್ಟಾಕಿರೋದೇ ನಮ್ಮ ಅತ್ತೆ. ಯಾವಾಗಲೂ ಬೈತಾ ಇರ್ತಾರೆ, ಏನಿಷ್ಟು ದುಡ್ಡು ಖರ್ಚು ಮಾಡ್ತೀಯ. ನೀವು ನಂಬಲ್ಲ, ಒಂದು ಟೈಮಲ್ಲಿ ನಾನು ಹೋದರೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹಿಂಗೇನಾದರೂ ಚಿಕ್ಕಪೇಟೆ ಇಲ್ಲ ಕಮರ್ಷಿಯಲ್ ಹಿಂಗೆ ಹೋದರೆ ಮಿನಿಮಮ್ 40,000 ಶಾಪಿಂಗ್ ಮಾಡ್ತೀನಿ. 40,000 ಮಿನಿಮಮ್ಮೇ 40,000 ಮಿನಿಮಮ್. ಅದು ಆ ಥರ ದುಡಿತಾ ಇದ್ದವಳು ಯಾವಾಗ ಕೊರೋನಾ ಬಂತಲ್ವ, ಆವಾಗ ಒಳ್ಳೆ ಪಾಠ ಕಲಿಸ್ತು ನನಗೆ. ಆವಾಗ ಅರ್ಥ ಮಾಡಿಕೊಂಡೆ, ದುಡ್ಡಿದ್ದಾಗ ಮೋಜು ಮಸ್ತಿ ಮಾಡೋದಲ್ಲ, ಇಲ್ಲದೆ ಇದ್ದಾಗ ಎಷ್ಟು ತಾಳ್ಮೆಯಿಂದ ಎಲ್ಲನೂ ಕಟ್ಟಿ ಹಿಡ್ಕೊಂಡು ಬದುಕಬೇಕಾಗತ್ತೆ ಅನ್ನೋದನ್ನು ನಾವು ಕಲ್ತಿದ್ದೆ ಆವಾಗ. ಸೊ ಆವಾಗಿಂದ ಆದಷ್ಟು ನಾನು ಈಗ ಪ್ರೆಸೆಂಟಲ್ಲಿ ಈಗ ನನಗೇನಾರ ದುಡ್ಡು ಬಂತಾ ನನ್ನ ಮಗಳ ಎದುರಿಗೆ FD ಮಾಡಿಬಿಡೋದು, ಇಲ್ಲ ಏನಾರು ಒಡವೆ ತೆಗೆದಿಟ್ಬಿಡೋದು ಅಷ್ಟೇ. ಅದು ಯೂಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ನನಗೆ. ಬಟ್ ಒಡವೆ ಗೋಲ್ಡ್ ಏನಾರು ಇನ್ವೆಸ್ಟ್ ಮಾಡಿಬಿಡೋದು ಆ ಥರ. ಗೋಲ್ಡ್ ಆಮೇಲೆ ಈಗ ಮಗಳಿರೋದ್ರಿಂದ ನಾವೇನು ಮಾಡಿದ್ರು ಮಗಳ ಹೆಸರಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವಳ ಹೆಸರಲ್ಲಿ ಏನಾರು ಒಂದು ಜಾಗ ತೊಗೊಂಬಿಡೋಣ, ಅಥವಾ ಅವಳ ಹೆಸರಿಗೆ ಒಂದು ಮನೆ ಕಟ್ಬಿಡೋಣ, ಅಥವಾ ಅವಳ ಹೆಸರಲ್ಲಿ ಒಂದು ಗೋಲ್ಡ್ ತೊಗೊಂಬಿಡೋಣ. ನಾನು ಈ ಥರ ಸೇವಿಂಗ್ಸ್ ಮಾಡ್ಕೊಂಡಿರೋದು. ಬಟ್ ಸೇಫರ್ ಸೈಡ್ ಮನೇಲಂತೂ ಏನಾದರೂ ಒಂದು ಎಮರ್ಜೆನ್ಸಿ ಬಂದರೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂತೂ ಇದ್ದೇ ಇರತ್ತೆ ದುಡ್ಡು. ಅದರಲ್ಲಿ ಆ ಥರ ಏನೂ ಇರಲ್ಲ. ಆಮೇಲೆ ನನ್ನ ಅಕೌಂಟಲ್ಲಿ ನಾನು ಯಾವಾಗಲೂ ಅಷ್ಟೇ ಮಿನಿಮಮ್ ಅಟ್ಲೀಸ್ಟ್ 10,000 ಉಳಿಸ್ಕೊಂಡಿರ್ತೀನಿ ಮಿನಿಮಮ್. ಎಷ್ಟೇ ಖರ್ಚು ಮಾಡೋ ಪೀಕ್ ಲೆವೆಲ್ ಬಂದ್ರೂ ಬೇಡ, ಬೇಡ, ಹಾಗೆ ಮನ್ಸು ಗಟ್ಟಿ ಮಾಡ್ಕೊಂಡು ಇದ್ಬಿಡ್ತೀನಿ. ಹಾಗೆಲ್ಲ ಖರ್ಚು ಮಾಡೋಕ್ಕೆ ಹೋಗಲ್ಲ ನಾನು. ಇವಾಗ ಗೊತ್ತಾಗೋಗ್ಬಿಟ್ಟಿದೆ. ಬಿಕಾಸ್ ನನ್ನ ಬಾಣಂತನ ಟೈಮಲ್ಲಿ ಅಯ್ಯೋಯ್ಯೋ ದುಡ್ಡೇ ಇಲ್ವಲ್ಲ ಗುರು ನನ್ನ ಹತ್ರ, ನನ್ನ ಮಗಳಿಗಿಂತದೇನೋ ತೊಗೋಬೇಕು ನಾನು ಅಂತ ಆಸೆ ಪಟ್ಟರೆ ನಂಗೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದೆಲ್ಲ ಬ್ಯಾಡ್ ಕೆಟ್ಟ ದಿನಗಳನ್ನ ನೋಡಿಬಿಟ್ಟು ಆಮೇಲೆ ಕೆಲಸ ಇದ್ದೇ ಇದ್ರೆ ಮನುಷ್ಯನ ತಲೆ ಹೆಂಗೆ ಎಷ್ಟು ಕೆಟ್ಟದಾಗೆಲ್ಲ ಯೋಚನೆ ಮಾಡಿಬಿಡುತ್ತೆ, ಎಷ್ಟು ದೂರ ಯೋಚನೆ ಮಾಡಿಬಿಡ್ತೀವಿ. ಕೆಲಸ ಬಂದಮೇಲೆ ನಾನು ಏನೋ ಯೋಚನೆ ಮಾಡ್ತಿದ್ದಲ್ಲ ಆ ವಿಷಯನೇ ಮರ್ತೋಗ್ಬಿಟ್ಟಿರ್ತೀವಿ. ನೀವು ಹಂಗೆ ಯೋಚನೆ ಮಾಡ್ತಿರ್ತೀವಲ್ಲ, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಕೆಲಸ ಇಲ್ಲ ಅಂದ್ರೂ ಅಷ್ಟೇ ಜಾಸ್ತಿ ಪ್ಯಾನಿಕ್ ಆಗಕ್ಕೆ ಹೋಗಲ್ಲ. ಮನೇಲಿ ನಾನು ಏನಾದರೂ ಒಂದು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ನನ್ನ ಮೈಂಡ್ ಏನಾದರೂ ಒಂದು ಸತಿ ಹುಚ್ಚಿಡ್ದ್ಬಿಡ್ತು ಅಂದರೆ ನನಗೆ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಅನ್ನೋದು ಗೊತ್ತಿರಲ್ಲ. ಕೆಲಸ ಇರಲ್ವಲ್ಲ, ದುಡ್ಡು ಇರಲ್ಲ, ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬೇಡಪ್ಪ ನಾನು ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಆಲ್ ಮೈ ಮನಿ ಟು ಗೋಲ್ಡ್ ಆ್ಯಂಡ್ ಸೈಟ್. ಹಾಗೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ. ಮನೇಲಂತೂ ಇಷ್ಟು ಸೇಫರ್ ಸೈಡಿಗೆ ಇರಬೇಕು ಅಂತ. ಆಮೇಲೆ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಂತಂದರೆ
ಈಗ ನಂದು ಹೆಂಗೆ ನಮ್ಮ ಪ್ರೋಗ್ರಾಮ್ಸ್ಗಳ ಪಟ್ಟಿ ಹೇಗೆ ಬರುತ್ತೆ ಅಂತಂದರೆ ಫ್ರಮ್ ನವೆಂಬರ್ ಟು ಮಾರ್ಚ್ ನಮಗೆ ನಾಟಕಗಳು ಜಾಸ್ತಿ ಬರ್ತಾ ಇರ್ತವೆ. ಉತ್ತರ ಕರ್ನಾಟಕ ಸೈಡ್ ನಾಟಕಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ. ಸೊ ಆ ಪೀಕ್ ಟೈಮಲ್ಲಿ ನಾವಿಷ್ಟು ಒಂದು ಅಂದಾಜು ಇಷ್ಟು ದುಡಿತೀವಿ ಅನ್ನೋ, ಸೊ ಅದಕ್ಕೋಸ್ಕರ ಮೀಸಲಿಟ್ಟಿರ್ತೀವಿ ನಮ್ಮ ದಿನಗಳನ್ನ. ಅದು ಹೆಂಗೋ ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಹೆಂಗೋ 5 ತಿಂಗಳು ವರ್ಷದಲ್ಲಿ 5 ತಿಂಗಳು ಅಷ್ಟು ಬ್ಯುಸಿಯಾಗಿರ್ತೀವಿ. ಅಲ್ಲೊಂದಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ಇಲ್ಲಿಗೆ ಬಂದಾಗ ಯಾವುದಾದ್ರೂ ಒಂದು ಸೀರಿಯಲ್ಲೋ, ಸಿನಿಮಾನೋ ಅಥವಾ ಹೊರಗಡೆ ಕಾರ್ಯಕ್ರಮಗಳು ಯಾವುದಾದ್ರು ಒಂದು ಕಚ್ಕೊಂಡಿರುತ್ತೆ, ಅದ್ರಲ್ಲಿ ಹೋಗ್ಬಿಟ್ರಿ. ಸೀರಿಯಲಲ್ಲೆಲ್ಲ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದೊಂಥರ ಗೌರ್ಮೆಂಟ್ ಜಾಬ್ ಇದ್ದಂಗೆ, ನೀವು ಕೆಲಸ ಮಾಡು, ಹೋಗು, ತಿಂಗಳಾದ್ಮೇಲೆ ಸಂಬಳ ಇಸ್ಕೊ, ಆ ಥರ ಇರುತ್ತೆ. ಆ ಸೀರಿಯಲ್ ದುಡ್ಡನ್ನ ಏನು ಮಾಡ್ತೀವಿ ಅಂತಂದ್ರೆ ಅದು ಬಂದಿದ್ದು ಗೊತ್ತಾಗಬಾರ್ದು, ಹೋಗಿದ್ದು ಗೊತ್ತಾಗಬಾರ್ದು, ಅದ್ರ ಕಡೆ ತಲೆನೇ ಕೆಡಿಸ್ಕೊಂಡಿರಲ್ಲ ನಾವು. ಸೊ ಅದೊಂದು ಕಡೆ ಸೈಡಲ್ಲಿ ಇದ್ಬಿಡುತ್ತೆ. ಅದು ಹೆಂಗೋ ದುಡ್ಡು ಅದ್ರ ಪಾಡಿಗೆ ಅದು ಬರ್ತಾ ಇದೆಯೋ, 50,000 ಬರುತ್ತೋ, 40,000 ಬರುತ್ತೋ, 60,000 ಬರುತ್ತೋ, ಒಟ್ನಲ್ಲಿ ಅಷ್ಟು ದುಡ್ಡು ಏನು ಬರುತ್ತೆ, ಇದು ನಂದಲ್ಲ ಅಂತ ಇಟ್ಬಿಡ್ತೀನಿ ದುಡ್ಡನ್ನ. ಆಮೇಲೆ ಕಾರ್ಯಕ್ರಮದಿಂದ ಹೊರಗಡೆ ಕಾರ್ಯಕ್ರಮಗಳಿಗೆ ಹೋಗೋ ಶೋಸ್ಗೆಲ್ಲ ಹೋಗ್ತಿರ್ತೀವಲ್ಲ, ಅಲ್ಲೆಲ್ಲ ಹೋಗಿದ್ದು ಏನು ಮಾಡಿಬಿಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು 30,000 ತೊಗೊಂಡ್ರೆ, ಆ 30,000ದಲ್ಲಿ ತೊಗೊಂಡ್ಬಿಟ್ರೆ 15,000 ಇದಕ್ಕೆ ಏನೋ ಮನೆಗೆ ಕೊಟ್ಬಿಡೋದು 15,000 ಅಂತ. ಇನ್ನು 5,000 ನನ್ನ ಖರ್ಚಿಗೆ ಇಟ್ಕೊಳ್ಳೋದು, ಇನ್ನು 10,000 ಮನೇಲಿ ಏನಾರು ಎಮರ್ಜೆನ್ಸಿಗೆ ಬರತ್ತಾ ಎತ್ತಿಟ್ಬಿಡೋದು. ಸೂಪರ್. ಬರದೇ ಇರಲಿ. ಸೊ ಈ ಥರ ಡಿವೈಡ್ ಮಾಡ್ಕೊಂಡು ನಾನು ಪ್ಲಾನಿಂಗ್ ಮಾಡ್ಕೊಂಡು ಆಮೇಲೆ ಬರೆದಿಟ್ಕೊಂಡ್ಬಿಡ್ತೀನಿ. ನಾನು ಇಷ್ಟೇ ಖರ್ಚು ಮಾಡಿದೆ ಈ ತಿಂಗಳಲ್ಲಿ, ಇಷ್ಟೇ ಖರ್ಚು ಮಾಡಿ. ಈಗಂತೂ ಎಲ್ಲ ಇದಾಗೋಗ್ಬಿಟ್ಟಿದ್ದೀನಿ, ಕಣ್ಣೇ ಹಾಯ್ಸಲ್ಲ. ಹಿಂಗೆ ಎಲ್ಲರೂ ಗಾಡೀಲಿ ಹೋಗ್ತಿದ್ರೆ ಶಿಸ್ತಾಗಿ ಹೆಲ್ಮೆಟ್ ಹಾಕೊಂಡು ಆ ಕಡೆ ನೋಡೋದೇ ಬೇಡ ಅಂತ ಹಂಗೆ ಹೋಗ್ತಿರ್ತೀನಿ. ನೋಡ್ಬಿಟ್ರೆ ಆಸೆ ಬಂದ್ಬಿಡುತ್ತೆ ಸರ್ ನನಗೆ. ಬಟ್ಟೆ, ಚಪ್ಪಲಿಗಳು ಸಖತ್ ಇಷ್ಟ, ಬ್ಯಾಗ್ಸು ಸಖತ್ ಇಷ್ಟ ನನಗೆ. ಹೆವಿ ಶಾಪಿಂಗ್ ನಾನು. ನಮ್ಮ ಮನೇಲಂತೂ ನನ್ನನ್ನು ಬಟ್ಟೆಲೇ ಹೂತಾಕ್ಬೋದು, ಅಷ್ಟು ಬಟ್ಟೆಗಳೇ. ನಮ್ಮ ಅತ್ತೆ ಹೇಳ್ತಾರೆ, ಸತ್ತ ಮೇಲೆ ಇವಳನ್ನ ಮಣ್ಣಲ್ಲಿ ಹೂತಾಕ್ಬೇಡಿ, ಇವಳು ಬಟ್ಟೆಲಿ ಹೂತಾಕು ಹೇಗಿರ್ತಾರೆ. ಅಷ್ಟು ಬಟ್ಟೆಗೆ ಇಲ್ಲ, ಕ್ರಮೇಣ ಕಡಿಮೆ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಇಷ್ಟು ಜಾವಿಯಲ್ಲಾಗಿ ಇರಬೇಕಾದ್ರೆ ನಾನು ಈ ಪ್ರಶ್ನೆ ಕೇಳ್ತೀನಿ. ದುಡ್ಡು ಬರುತ್ತೆ, ಸಂಪಾದನೆ ಮಾಡಿದ್ದೀವಿ, ಫೈನ್. ಈಗ ಸೇವಿಂಗ್ಸ್ ಮಾಡಿದ್ರಿ, ಪಾಠ ಕಲ್ತಿದ್ವಿ. ವಿಚ್ ಈಸ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ವೇ ನೀವು ನೋಡಿರೋದು, ದುಡ್ಡೇ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಯಾವುದನ್ನು ಶೇರ್ ಮಾಡೋದಾಯ್ತು ಅಂದರೆ, ಅಣ್ಣ ದುಡ್ಡು ಇಲ್ಲ ಬೇಕಿತ್ತು ಅಣ್ಣ, ಇವತ್ತು ಅನ್ನಿಸ್ತಾನೆ ನಾನು ದುಡಿಬೇಕಿತ್ತು, ಹೌದು ನಾನು ಇವಾಗ ಬೇಕಿತ್ತು ನನಗೆ ಆ ಕೆಲಸ, ಆ ಒಂದು ಸಂದರ್ಭ ನಾವು ನೋಡಿರ್ತೀವಿ. ನಮ್ಮಪ್ಪ ಹಾಸ್ಪಿಟಲೈಸ್ಡ್ ಆಗಿಬಿಟ್ಟಿದ್ರು. ಓಕೆ. ಅವ್ರಿಗೇನೋ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹುಷಾರಲ್ಲೇ ಹಾಸ್ಪಿಟಲೈಸ್ಡ್ ಆಗಿಬಿಟ್ಟಿದ್ರು. ಅದಕ್ಕಿಂತ ಮುಂಚೆ ನನ್ನ ಡೆಲಿವರಿ ಟೈಮಲ್ಲೂ ಕೂಡ ಇನ್ನೊಂದು 15 ದಿನ ಇದೆ ನನ್ನ ಡೆಲಿವರಿ ಅಂದಂಗೆ, ಅಲ್ಲಿವರೆಗೂ ಕೆಲಸ ಮಾಡಿದ್ದೀನಿ ನಾನು. ಅವಾಗಿತ್ತು ನನ್ನ ಹತ್ರ ದುಡ್ಡು. ನಮ್ಮಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗಿಲ್ಲ. ಬಾಕಿ ಅಂತ ಹಿಂದೆ ದುಡ್ಡನ್ನೆಲ್ಲ ಭಾರಿ ದಾಳದುಳಿ ಮಾಡಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದೀವಿ, ಯಾರ್ಯಾರಿಗೋ ಹೆಲ್ಪ್ ಮಾಡಿದ್ದೀವಿ. ಈ ಟೈಮಲ್ಲಿ ನನಗೆ ದುಡ್ಡಿಲ್ವಲ್ಲ. ನಮ್ಮ ಅಪ್ಪನ ಉಳಿಸ್ಕೊಳಕ್ಕೆ ನನ್ನ ಹತ್ರ ದುಡ್ಡಿಲ್ವಲ್ಲ. ನಮ್ಮಮ್ಮ ಮಾಂಗಲ್ಯ ಚೈನ್ ತೊಗೊಂಡೋಗಿಟ್ರು, ನಮ್ಮ ಹತ್ರ ಇದ್ದಿದ್ದು ಏನೇನೋ ಒಡವೆಗಳೆಲ್ಲ ತೊಗೊಂಡೋಗಿಟ್ವಿ. ಇಲ್ಲ, ಅವ್ರು ಟ್ರೀಟ್ಮೆಂಟು ಒಂದು ಇಂಜೆಕ್ಷನ್, ನಮ್ಮ ಅಪ್ಪನ ಒಂದು ಇಂಜೆಕ್ಷನ್ಗೆ ನಮಗೆ 30,000-40,000 ಬೇಕಾಗಿತ್ತು, ಒಂದು ಸತಿ ಇಂಜೆಕ್ಷನ್ಗೆ. ಆ ಇಂಜೆಕ್ಷನ್ನ ನಾವು ಪ್ರತಿ ವಾರ ಕೊಡಿಸ್ಬೇಕಿತ್ತು ಅವ್ರಿಗೆ. ಎಲ್ಲಿ ತರ್ತೀರಾ? ನನ್ನ ಬಾಣಂತದ ಖರ್ಚು, ಮಗುಗೆ ಅದು ಬೇಕು, ಇದು ಬೇಕು, ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅದರದ್ದು ಏನೋ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ನೋಡಬೇಕು, ನಂದನ್ನು ನೋಡಬೇಕು, ನನ್ನ ಖರ್ಚು ವೆಚ್ಚಗಳೇ ಜಾಸ್ತಿ. ಅದ್ರ ಜೊತೆ ನಮ್ಮ ಅಪ್ಪಂದು ಯಾವ ಥರ ಆಗೋಗ್ಬಿಟ್ಟಿತ್ತು ಅಂದರೆ, ಇಷ್ಟು ವರ್ಷ ದುಡ್ದಿದ್ದ ದುಡ್ಡನ್ನು ನಾನು ಎಲ್ಲ ಕಳೆದೆ ಗುರು. ನಾನು ಏನಾಯ್ತು ನನ್ನ ದುಡ್ಡೆಲ್ಲ, ಏನು ಮಾಡಿಬಿಟ್ಟೆ ನಾನು ಅದನ್ನೆಲ್ಲ ಅಂದರೆ, ನನಗೆ ಏನು ಖರ್ಚು ಮಾಡಿದ್ದೀನಿ ಅನ್ನೋದ್ರ ಅರಿವೇ ಇಲ್ಲ ನನಗೆ. ಓಕೆ. ಯಾವ ಲೆವೆಲಿಗೆ ನಾನು ದುಡ್ಡು ಖರ್ಚು ಮಾಡಿದ್ರೆ ಅರಿವೇ ಇಲ್ಲ ನನಗೆ. ಆ ಟೈಮಲ್ಲಿ ನನಗೆ ಅದು ತುಂಬ ಕಾಡಿದ್ದು, ಸೇವಿಂಗ್ಸ್ ಮಾಡಬೇಕು. ಇವತ್ತು ನಮ್ಮ ಅಪ್ಪಂಗೆ ಬಂದಿದ್ದ ಪರಿಸ್ಥಿತಿ ನಾಳೆ ನಮಗೆ ಯಾರಿಗೂ ಬರಬಾರ್ದು. ಕರೆಕ್ಟ್, ರೈಟ್. ಸೊ ಅಂದರೆ ನಮ್ಮ ಅಪ್ಪಂಗೆ ಅವ್ರಿಗೆ ಹೆಂಗೆ ಅಂತ ಅಂದರೆ, ಇವ್ರ ದುಡ್ಡಲ್ಲಿ ನಾನು ಯಾಕೆ ತೋರಿಸ್ಕೋಬೇಕು, ನನ್ನ ಹತ್ರ ದುಡ್ಡಿದ್ದಿದ್ರೆ. ನಮ್ಮ ಅಪ್ಪಂಗೂ ನಾನು ಅದನ್ನೇ ಕೇಳಿದೆ, ಅಪ್ಪ ಇಷ್ಟು ವರ್ಷ ದುಡ್ದಿದ್ದು ದುಡ್ಡು ಎಲ್ಲಿಟ್ಟಿದ್ಯಪ್ಪ ನೀನು, ಏನು ಮಾಡಿದೆ ಅಪ್ಪ ದುಡ್ಡನ್ನೆಲ್ಲ? ಅಪ್ಪ ನಿನಗೆ ಅಂತ ನೀನೇನು ಸೇವಿಂಗ್ಸ್ ಮಾಡ್ಕೊಳ್ಳಿಲ್ವಾ? ನಾನು ಯಾವಾಗ ಚಂದನಣ್ಣ, ನಾನು ಯಾವಾಗ ಇಂಡಸ್ಟ್ರಿಗೆ ಫಸ್ಟ್ ಆಪರ್ಚುನಿಟಿ ನಾನು ದುಡಿತಿದ್ದೀನಿ ಅಂತ ಯಾವಾಗ ಬಂದೋ, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಅಪ್ಪನ ಹತ್ರ 1 ರೂಪಾಯಿ ಕೇಳಿಲ್ಲ, 1 ರೂಪಾಯಿ ಕೇಳಲಿಲ್ಲ. ನಮ್ಮ ಅಪ್ಪ ನಾನು ಏನು ಹೇಳಿದೆ, ನಿನಗೇನು ಆಸೆ ಹೇಳು, ನಾನು ತೀರಿಸ್ತೀನಿ. ನನ್ನ ದುಡ್ಡಲ್ಲಿ ನಮ್ಮ ಅಪ್ಪಗೆ ಏನಾರು ಒಂದು ಒಡವೆ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತು, ಸೊ ನಾನು ರಿಂಗ್ ಕೊಡಿಸ್ದೆ. ನಮ್ಮ ಅಪ್ಪನೊಂದು ಚೆನ್ನಾಗಿರೋ ಸೂಟಲ್ಲಿ ನೋಡಬೇಕು ಅಂತ ಆಸೆ ಇತ್ತು, ಸೊ ಸೂಟ್ ಕೊಡಿಸ್ದೆ. ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಒಂದು ಚೆನ್ನಾಗಿರೋ ಒಂದು ಮನೆ ಕೊಡಿಸ್ಬೇಕು. ಅವ್ರು ಆ ಮನೇಲಿ ಇದು ನನ್ನ ಮನೆ ಗುರು ಅಂತ ಕೊನೆ ಟೈಮಲ್ಲಾದ್ರೂ ಅವರು ನೆಮ್ಮದಿಯಾಗಿ ಅವ್ರ ಜೀವ ಬಿಡಲಿ ಅಂತ. ಬಟ್ ದೇ ಆರ್ ನಾಟ್ ರೆಡಿ. ಅವ್ರು ಹೇಳ್ತಾರೆ, ನೀನು ಯಾಕೆ ನಿನ್ನ ದುಡ್ಡು ಖರ್ಚು ಮಾಡಿ ನಮಗೆ ಕೊಡಿಸ್ತೀಯಾ? ಬೇಡ, ನೀನು ಚೆನ್ನಾಗಿರೋ, ನೀನು ಮನೆ ಮಾಡ್ಕೊ, ನೀನು ಇದು ಮಾಡಿ ನೀನು ಚೆನ್ನಾಗಿರೋ. ನಮ್ಮ ಮೇಲೆ ನೀನು ಯಾವ ಹೊರೆನೂ ಹಾಕಿಲ್ಲ, ಅದು ಬೇಕು ಇದು ಬೇಕು ಅಂತ ನಮ್ಮ ಮೇಲೆ ಯಾವ ಹೊರೆನೂ ಹಾಕಿಲ್ಲ ನೀನು.
ಸಾಕು ನಮ್ಗೆ ಅದೇ ನೆಮ್ಮದಿ. ಸದ್ಯ ನನ್ನ ಮಗಳು ನನ್ನ ಹತ್ರ ಬಂದು ಏನು ಕೇಳ್ತಾ ಇಲ್ವಲ್ಲಪ್ಪ ಅನ್ನೋದೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ನು. ಸಾಕು ಅಷ್ಟೇ, ನೀನೇನು ಇದು ಮಾಡಬೇಡ ಅಂತ. ಬಟ್ ನನಗೆ ನಮ್ಮಪ್ಪನೂ ಅದೇ ಹೇಳ್ತಾರೆ, ನೀನು ಅವತ್ತು ಬಂದು ನನ್ನ ಕೇಳ್ದಿಯಲ್ಲ, ಇಷ್ಟು ವರ್ಷ ದುಡ್ದಿದ್ದು ದುಡ್ಡನ್ನ ನೀನು ಏನು ಮಾಡಿದೆ ಅಂತ, ಆ ಥರ ನಿನ್ನ ಮಕ್ಕಳು ನಿನ್ನನ್ನು ಕೇಳ್ದೆ ಇರಂಗೆ ನೋಡ್ಕೊ ನಿನ್ನ ಲೈಫ್ನ ಅಂತ ಅಂದರು. ದ ಬೆಸ್ಟ್ ಅಡ್ವೈಸ್ ಅಲ್ಲ ಇದು? ಹಾಂ, ಬೆಸ್ಟ್ ಅಡ್ವೈಸ್. ಆ ಥರ ನಿನ್ನ ಮಗಳು ನಾಳೆ ನಿನ್ನನ್ನು ಬಂದು ಕೇಳದೇ ಇರಲಿ ಹಾಗೆ. ಅಥವಾ ನಿನ್ನ ಲೈಫೇ ನನ್ನ ಲೈಫಲ್ಲಿ ಈ ಥರದೊಂದು ಹೆಲ್ತ್ ಇಶ್ಯೂ ಆಗಿ ಈ ಮಟ್ಟಕ್ಕೆ ಹೋಗಿ ಬಂದೆ ನಾನು, ಆ ಥರ ನಿನ್ನ ಲೈಫಲ್ಲಿ ಆಗದೆ ಇರಲಿ. ನೀನು ಕೊನೆ ಟೈಮ್ಗಾದರೂ, ನೀನು ಎಮರ್ಜೆನ್ಸಿ ಟೈಮ್ಗಾದರೂ ಎತ್ತಿಟ್ಕೋ ಅಂತ ಅವತ್ತೇನು ಹೇಳಿದ್ರು, ಅದು ಇವತ್ತಿಗೂ ಹಾಗೆ ಉಳಿದಿದೆ ನನ್ನ ತಲೆಗೆ. ಅದೊಂದೇ ಭಯ ನನಗೆ. ಯಾವಾಗೇನು ಹೆಚ್ಚು ಕಡಿಮೆ ಆಗುತ್ತೋ ನಮಗೆ ಗೊತ್ತಿಲ್ಲ ಗುರು, ಬಟ್ ದುಡ್ಡಿರಬೇಕು. ದುಡ್ಡಿದ್ರೆ ಅಟ್ಲೀಸ್ಟ್ ನನ್ನ ತಿಥಿ ಮಾಡಿ ನನ್ನ ಮಣ್ಣಿಗಾದರೂ ಹಾಕೋವರೆಗೂ ಒಂಚೂರು ಜನ ನೋಡ್ತಾರೆ, ಹೆಂಗೋ ಇದು ಮಾಡ್ಕೋತಾರೆ, ಈ ಅವಳ ದುಡ್ಡೇ ಇದೆ ನೋಡುಗರು ಅದರಲ್ಲೇ ಹಾಕ್ಬಿಡು ಅಂತ ಮಾಡ್ತಾರೆ. ಅದರ್ವೈಸ್ ಹೂ ವಿಲ್ ಸಿ ಯು. ರೀಸೆಂಟಾಗಿ ನಾನೊಂದು 6-7 ತಿಂಗಳ ಹಿಂದೆ ಕಡೆ ಒಂದು ಲೇಡಿ ಆರ್ಟಿಸ್ಟನ್ನು, ಅವರ ಹೆಣನ ನಡು ರೋಡಲ್ಲಿ ಹಿಂಗೆ ಬಿಟ್ಬಿಟ್ಟು ಹೊಟ್ಟೋದ್ರು. ಆರ್ಟಿಸ್ಟ್? ಹಾಂ, ನಡು ರೋಡಲ್ಲಿ ಹಿಂಗೆ ಬಿಟ್ಬಿಟ್ಟು ಹೊಟ್ಟೋದ್ರು. ಅವ್ರು ಯಾರೋ ಒಂದಷ್ಟು ಜನ ಬಂದರು, ಮುಸುಕ್ ತೆಗೆದ್ರು. ಅಯ್ಯೋಯ್ಯೋ, ಇವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ, ನಾನು ಇವರು ನೋಡಿದ್ದೀನಿ ಟಿ ವಿಲಿ, ಇವ್ರು ಕಲಾವಿದರು ಇವರು ಅಂತ ಅವ್ರು ತೊಗೊಂಡು ಹೋಗಿ ಅದೇನೋ ಮಷಿನ್ ಒಳಗಡೆ ತಳ್ಬಿಟ್ಟು ಬಂದ್ ಮಾಡ್ತಾರಲ್ಲ, ಅಲ್ಲಿಗೆ ಅವ್ರು ತೊಗೊಂಡೋಗಿ ದುಡ್ಡು ಕೊಟ್ಬಿಡ್ಸುಟ್ಟಿದ್ದಾರೆ. ನನ್ನಪ್ಪ ಭಗವಂತನ ಹತ್ರ ನನಗೆ ಈ ಥರ ಮಾಡಬೇಡ ಭಗವಂತ, ನಂಗೆ ಇಂಥ ಸಾವು ಕೊಡಬೇಡ. ಅಟ್ಲೀಸ್ಟ್ ಒಂದು 4 ಜನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಲಕ್ಷಣವಾಗಿ ನನ್ನ ಕಳಿಸ್ಬಿಟ್ಟು ನನಗೆ ಮುಕ್ತಿ ಕೊಡಿಸ್ಬಿಡ್ಲಿ, ಸಾಕು, ಇನ್ನೇನು ಬೇಡ. ಆ ಥರ ಅದು ಎಂಥವ್ರಿಗಾದರೂ ಎದೆ ನಡಗಲ್ವಾ? ಹಾಗೆ ಕೆಲಸ ಮಾಡಿದ ಆರ್ಟಿಸ್ಟ್ನ ಯಾರೋ ತೊಗೊಂಬಂದು ಹಿಂಗೆ ಹಾಕ್ಬಿಟ್ರ, ಅಯ್ಯಯ್ಯಪ್ಪ, ಇನ್ನೇನು ನಾವು ಏನು ದುಡ್ದೇನು ಪ್ರಯೋಜನ, ಇಂಥ ಹೆಸರು ಮಾಡಿ ಏನು ಪ್ರಯೋಜನ, ಹಂಗೆ ಅನ್ನಿಸ್ಬಿಡ್ತು. ಅವ್ರು ಯಾರೋ ಬಂದ್ಬಿಟ್ಟು ಆಮೇಲೆ ಹಿಂಗೆಲ್ಲ ಹಾಸಿಗೆ ಎತ್ತು ನೋಡ್ತಾ ನೋಡಿ ಸರ್, ₹1 ಇಟ್ಟು ಹೋಗಿಲ್ಲ, ಹೆಣ ಹಿಂಗೆ ಬಿಟ್ಟೋಗಿದ್ದಾರೆ ಅಂದ್ಬಿಟ್ರು. ಅವ್ರ ಹೆಸರು ಮರ್ತುಬಿಟ್ರು, ಅವ್ರು ಮಾಡಿದ ಸಾಧನೆ ಮರ್ತುಬಿಟ್ರು. ಹೆಣ ಹಿಂಗೆ ಬಿಟ್ಟೋಗಿದ್ದಾರೆ ಸರ್, ₹10 ಇಟ್ಟಿಲ್ಲ ಅಂತ ಅಂತಾರೆ ಅವರು ಆ ವಿಡಿಯೋದಲ್ಲಿ. ಹೆಂಗಾಗತ್ತೆ ನಿಮ್ಗೆ ಆ ಥರ ಯಾರಾದರೂ ಹಂಗೆ ಹೇಳಿದ್ರೆ ಹೆಂಗಾಗತ್ತೆ ನಿಮಗೆ? ಅಯ್ಯೋ, ನಾನು ಅವತ್ತೇ ದೇವ್ರಿಗೆ ಕೈ ಮುಗಿದ್ಬಿಟ್ರೆ, ನೀನು ಸಾವು ಕೊಟ್ಟರೆ ನನಗೆ ದಯವಿಟ್ಟು ಜನರ ಮಧ್ಯೆ ಇದ್ದಂಗೆ ಕೊಡು. ನನ್ನವರೆಲ್ಲ ಬದುಕಿದ್ದಾಗಲೇ ನನಗೆ ಸಾವು ಕೊಟ್ಬಿಡು, ಅವರೆಲ್ಲ ನನ್ನನ್ನು ಕಳಿಸ್ಕೊಟ್ಬಿಡ್ಲಿ. ಆಮೇಲೆ ಅವ್ರ ಜೀವನ ಅವ್ರ ಬದುಕು ಅವ್ರು ನೋಡ್ಕೊಳ್ಳಿ. ನಾನು ಯಾರ ಬದುಕನ್ನು ಡಿಸ್ಟರ್ಬ್ ಮಾಡಲ್ಲ, ಯಾರನ್ನು ನಾನು ಯುನೋ ಆ ಥರ ಟ್ರಾಮಾಸ್ಗೆಲ್ಲ ನಾನು ಇದು ಮಾಡಲ್ಲ ಅಂತ ಅವತ್ತೇ ಡಿಸೈಡ್ ಆಗಿಬಿಟ್ಟೆ ಸರ್. ನಾನು ಆ ಲೆವೆಲ್ ಆಫ್ ಒಂದು ಏನು ಹೇಳ್ತಾರಲ್ಲ, ಆ ಭಯ ಹುಟ್ಬಿಡ್ತು ನನ್ನ ಬದುಕಲ್ಲಿ ನನಗೆ. ಕೆಲವೊಂದ್ಸಲ ಅನ್ಸ್ಬಿಡುತ್ತೆ, ದುಡ್ಡಿಗೆ ನಮ್ಮ ಹತ್ರ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರೆ ಇಷ್ಟು ವರ್ಷ, ಸ್ನೇಹಕ್ಕೆ ಬೆಲೆ ಇಲ್ವಾ, ಪ್ರೀತಿಗೆ ಬೆಲೆ ಇಲ್ವಾ, ವಿಶ್ವಾಸಕ್ಕೆ ಬೆಲೆ ಇಲ್ವಾ? ದುಡ್ಡು ಅಷ್ಟು ಚೆನ್ನಾಗಿ ಮನುಷ್ಯನ ಮಾತಾಡ್ಸುತ್ತಾ? ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಸರ್ ನಮಗೆ ಲೈಫಲ್ಲೆಲ್ಲ. ನನ್ನ ಹತ್ರ ಚೆನ್ನಾಗಿ ದುಡ್ಡಿದ್ದಾಗ ಏನನ್ನ ಸುತ್ತಮುತ್ತ ಫ್ರೆಂಡ್ಸ್ಗಳಿದ್ರು, ಅವಾಗ ಮೋಜು ಮಸ್ತಿ ಸಖತ್ತಾಗಿ ಇದು ಮಾಡೋರು. ಒಂದು ಪೀಕ್ ಟೈಮಲ್ಲಿ ನನಗೇನೋ ಕಷ್ಟ ಬಂದಿದ್ದು, ಒಬ್ಬ ಕೇಳಲಿಲ್ಲ ಸರ್, ಒಬ್ಬ ಕೇಳಲಿಲ್ಲ. ಹೌ ಆರ್ ಯು, ಹೇಗಿದೆಯಾ ನೀನು, ಏನಾದರೂ ಹೆಲ್ಪ್ ಬೇಕಾ, ಒಬ್ಬ ಕೇಳಲಿಲ್ಲ. ಅವ್ರ ಬ್ಯಾಡ್ ಟೈಮ್ಸಲ್ಲಿ ನಾನು ಅವ್ರ ಜೊತೆಗೆ ನಿಂತ್ಕೊಂಡೆ, ಅವ್ರು ಯಾರಿಗೂ ನನ್ನ ನೆನಪೇ ಇಲ್ಲ. ಅವಳು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅವಳು ಬಾಣಂತಿ, ಅವಳಿಗೇನಾದರೂ ಹೆಲ್ಪ್ ಬೇಕಾಗಬಹುದೇನೋ, ಅವಳಿಗೇನಾದರೂ ದುಡ್ಡಿನ ಅವಶ್ಯಕತೆ ಇದೆಯೇನೋ, ಅಟ್ಲೀಸ್ಟ್ ಅವಳ ಮಾನಸಿಕ ಸ್ಥಿತಿ ಹೇಗಿದೆ ಅದನ್ನು ಕೇಳೋಣ, ಅವಳ ಹತ್ರ ಮಾತಾಡೋಣ. ಯಾರೂ ಇಲ್ಲ ಸರ್. ವೆನ್ ಐ ವಾಸ್ ಬ್ಯಾಕ್ ಟು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್, ನಾನು ದುಡಿತಾ ಇದ್ದೀನಿ, ನಾನು ಕೆಲ್ಸಕ್ಕೆ ವಾಪಸ್ ಬಂದಿದ್ದೀನಿ ಅಂತ ಯಾವಾಗ ಗೊತ್ತಾಯ್ತು, ಅವಾಗ ಮುತ್ಕೊಂಡ್ಬಿಟ್ರು ಜನ. ಅಲ್ಲಿ ಗೊತ್ತಾಯ್ತು ನನಗೆ, ಇಷ್ಟೇ ಗುರು ಜೀವನ, ಇಷ್ಟೇ ಜೀವನ. ಅದೆಲ್ಲ ಒಂದು ಇದ್ರಲ್ಲಿ ಇಂಟರಪ್ಟ್ ಮಾಡಿ ಕೇಳ್ತೀನಿ. ಈಗ ನಾನು ಒಂದು ಕ್ಯೂರಿಯಸ್ ಪ್ರಶ್ನೆ, ದುಡ್ಡು, ಸಂಬಂಧಿಕರು ಅಥವಾ ಫ್ರೆಂಡ್ಶಿಪ್, ಯಾವುದನ್ನು ಆಯ್ಕೆ ಮಾಡ್ಬೋದು ಇವಾಗ ನೈನಾ? ಫ್ರೆಂಡ್ಶಿಪ್. ಅವರೇ ಅಲ್ವಾ ಸರ್ ಪಾಠ ಕಲಿಸಿದ ಲೈಫಲ್ಲಿ, ದುಡ್ಡಿನ ಬೆಲೆ ಕಲಿಸಿದವ್ರೆ ಅವರಲ್ವಾ. ಹಾಗಾಗಿ ಫ್ರೆಂಡ್ಸು, ಸಂಬಂಧಿಕರು ಎಲ್ಲದಕ್ಕಿಂತ ಅಂದರೆ ದುಡ್ಡೇ ಮುಖ್ಯ ಅನ್ನೋ ಪಾಠ ನನಗೆ ಕಲಿಸಿದ್ರು. ದುಡ್ಡೇ ಮುಖ್ಯ, ಹೌದು, ನಮಗೆ ದುಡ್ಡೇ ಬೇಕು ಅನ್ನೋ ಲೆವೆಲ್ಗೆ ನಾನಿವತ್ತು ಹೆಂಗೆ ಅಂತಂದರೆ 50,000 ಇದೆ ನನ್ನ ಹತ್ರ, ಕಮ್ ಲೆಟ್ಸ್ ಚಿಲ್ ಅಂದರೆ ಬರ್ತಾರೆ ಒಂದು 10 ಜನ. ಏನೋ ಪ್ರಾಬ್ಲಮ್ ಇದೆ ಸ್ವಲ್ಪ, ಒಂಚೂರು ಮನೆಗೆ ಬಂದು ಕೆಲಸ ಮಾಡ್ಕೊಡಿ, ಯಾವನೂ ಬರಲ್ಲ. ತಲೆ ಹಾಕ್ಬೇಡ ಗುರು, ಅವಳ್ದೊಂದು ದೊಡ್ಡ ತಲೆ, ನಾವು ಆಮೇಲೆ ಅವಳ ವಿಷಯಕ್ಕೆ ನಾವು ತಲೆ ಹಾಕ್ಬಿಟ್ಟು ನಮಗೆ ಯಾಕೆ ಆ ಪ್ರಾಬ್ಲಮ್ಸ್ ಎಲ್ಲ ಬಂದು ನಮ್ಗೆ ಅಂಟ್ಕೊಳ್ಳೋದು ಬೇಡ ಅನ್ನೋರೇ ಜಾಸ್ತಿ. ಹಾಗಾಗಿ ನನ್ನ ಫ್ರೆಂಡ್ಸನ್ನು ಯಾವತ್ತೂ ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ತುಂಬ ಕಡಿಮೆ ಜನ ಜೆನ್ಯೂನ್ ಫ್ರೆಂಡ್ಸ್ಗಳು ಇರೋದು, ತುಂಬ ಕಡಿಮೆ ಜನ.
ಆ್ಯಂಡ್ ಅವ್ರುಗಳು ಹೇಗೆ ಅಂತಂದರೆ ಈಗ ನಾನು ಅವ್ರ ಹತ್ರ ಓಪನಾಗಿ ಮಾತಾಡ್ಬೋದು, ಕೇಳ್ಬೋದು. ನನಗೆ ಈ ಥರದ್ದೇನೋ ಪ್ರಾಬ್ಲಮ್ ಇದೆ ಗುರು, ಬಾ ಗುರು, ಹೋಗುರು ಅಂತ ಹಂಗೆ ಓಪನಾಗಿ ಕೇಳ್ಬೋದು. ಆ ಥರ ಫ್ರೆಂಡ್ ಸರ್ಕಲ್ನ ಚಿಕ್ಕದು ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನಾನು. ಗೊತ್ತಾಗೋಗಿದೆ ನನಗೆ ಈಗ ನಮ್ಮವ್ರು ಯಾರು, ದೂರದವ್ರು ಯಾರು, ದುಡ್ಡಿದ್ದಾಗ ಬಂದವ್ರು ಯಾರು, ಇಲ್ಲದಿದ್ದಾಗ ಬಂದವ್ರು ಯಾರು, ನನ್ನ ಹತ್ರ ದುಡ್ಡಿದ್ದಾಗ ನನ್ನ ಜೊತೆ ಮಜಾ ಮಾಡೋಕ್ಕೆ ಬಂದವ್ರು ಯಾರು, ಎಲ್ಲ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಮೈಸೆಲ್ಫ್ ನಾನು ನನ್ನ ಫ್ರೆಂಡ್ ಸರ್ಕಲ್ನ ಚಿಕ್ಕದು ಮಾಡ್ಕೊಂಬಿಟ್ಟಿದ್ದೀನಿ. ಜೆನ್ಯೂನ್ ಇದ್ದಾರೆ. ಈಗ ಜೆನ್ಯೂನ್ ಆಗಿರೋ ಫ್ರೆಂಡ್ ಹತ್ರ ಸರ್ ನೀವು ಪ್ರತಿದಿನ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ಅವ್ನಿಗೆ ವರ್ಷ ಬಿಟ್ಟು ಫೋನ್ ಮಾಡಿದ್ರೆ ಅವನು ಅದೇ ಪ್ರೀತಿ, ಅದೇ ವಿಶ್ವಾಸದಲ್ಲೇ, ಅದೇ ನಂಬಿಕೆಯಲ್ಲೇ ಮಾತಾಡಿಸ್ತಾನೆ ಅವನು. ಕರೆಕ್ಟ್ ಅಲ್ವಾ. ಈಗ ನಿಮ್ಮ ಹತ್ರ ದುಡ್ಡಿದೆ ಅಂದಾಗ ಬಂದ ಬಾ ಮಚ್ಚ ಹೊರಗಡೆ ಸುತ್ತಾಡ್ಕೊಂಬರೋಣ ಹಂಗೆ ಹಿಂಗೆ ಅಂತಾನೆ. ಅಯ್ಯೋ ದುಡ್ಡಿಲ್ಲ ಮಚ್ಚ, ಮಚ್ಚ ನನ್ನ ಹತ್ರ ಅನ್ನೋ ದುಡ್ಡಿಲ್ಲ ಮಚ್ಚ, ಹಿಂಗಾಗ್ಬಿಟ್ಟೈತೆ ಮಚ್ಚ, ಹಂಗಾಗ್ಬಿಟ್ಟು ಮನೆಗೆ ಕರೆಯಲ್ಲ ಅವನು, ನಿಮ್ಮನ್ನು ಮನೆಗೆ ಕರೆಯಲ್ಲ ಅವನು. ನಾನು ಇಷ್ಟೆಲ್ಲ ದುಡಿತಾರೆ ಯಾವ ತಾನ ಈ ಕ್ರೆಡಿಟ್ ಕಾರ್ಡ್ ಟ್ರಾಪಿಗೆ ಬಿದ್ದಿದ್ದೀನಿ. ನೋ, ನನ್ನ ಲೈಫಲ್ಲಿ ನಾನು ಅದೊಂದು ರೂಲ್ಸ್ ಇಟ್ಕೊಂಡಿದ್ದೀನಿ. ನಾನು ಬೇಕಾದ್ರೆ ಸಗಣಿ ತಿಂತೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ. ನೋ, ಇವೆನ್ ಟುಡೇ ನಾನು ಯಾವತ್ತೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಲ್ಲ. ನಾನು ಯಾರ ಹತ್ರನೂ ಸಾಲ ಮಾಡಲ್ಲ. ಆಮೇಲೆ ನನ್ನ ಸಾಲದ್ದು ಅವಧಿ ಏನಿದೆಯಲ್ಲ ಅದು ಒಂದು ತಿಂಗಳು ಒಳಗಡೆ ಇರುತ್ತೆ. ಅಷ್ಟರಲ್ಲಿ ತೀರಿಸ್ಬಿಟ್ಟಿರ್ತೀನಿ ನಾನು, ಹೆಂಗಾದ್ರೂ ಮಾಡಿ ತೀರಿಸ್ಬಿಡ್ತೀನಿ. ನಾನು ಉಸಿರು ಕಟ್ಟು ದುಡ್ದಾದ್ರೂ ತೀರಿಸ್ಬಿಡ್ತೀನಿ. ಅದು ನನಗೆ ತೀರ್ಸೋಕ್ಕಾಗುತ್ತೆ ಅಂತ ನನಗೆ ಗೊತ್ತಿದ್ರೆ ಮಾತ್ರ ನಾನು ಅವ್ರ ಹತ್ರ ಸಾಲ ಮಾಡ್ತೀನಿ, ಇಲ್ಲಾಂದರೆ ಐ ಡೋಂಟ್ ಡೂ ದ್ಯಾಟ್. ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ, ಈ ಸಾಲ ಮಾಡುವಂಥ ಇರುವ ಆತುರ ಕಟ್ಟಬೇಕಾದ್ರೆ ಇರಲ್ಲ. ನಾನು ಕಟ್ಟಿಬಿಟ್ರೆ ಸಾಕು. ನನಗೆ ಸಾಲ ತಗೋಬೇಕಾದ್ರೆ ಅದೇನು ಅರ್ಜಿ ಇರುತ್ತಲ್ಲ ತೀರಿಸ್ಬಿಡ್ಬೇಕು, ಕೊಟ್ಬಿಡ್ಬೇಕು, ಫಸ್ಟ್ ಕೊಟ್ಬಿಡ್ಬೇಕು. ಇಲ್ಲ ಅಂದರೆ ನಿದ್ದೆಗಳೇ ಬರಲ್ಲ ನಮಗೆ. ಹೌದು, ನಾನು ಯಾವ ಲೆವೆಲ್ಗೆ ನನಗೆ ಅದು ಮೈಂಡಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ ಅಂತ ಅಂದರೆ, ಈಗ ಚಂದನ್ ಅವ್ರ ಹತ್ರ ನಾನು ಒಂದು 15,000 ರೂಪಾಯಿ ಇಸ್ಕೊಂಬಿಟ್ಟಿದ್ದೀನಿ. ಈಗ 7ನೇ ತಾರೀಕು ಒಂದು ಪ್ರೋಗ್ರಾಮ್ ಬರುತ್ತೆ, 7ನೇ ತಾರೀಕು ಪ್ರೋಗ್ರಾಮಲ್ಲಿ 20,000 ಬರುತ್ತೆ, 20,000 15,000 ಚಂದನ್ ಕೊಟ್ಬಿಡ್ಬೇಕು, ಟಕ್ ಅಷ್ಟೇ 5,000 ನೈತಿಟ್ಕೊಂಡ್ಬಿಡ್ಬೇಕು. ಫಸ್ಟ್ ಕೊಟ್ಬಿಟ್ಟೆ, ಹೋಗಿತ್ತು. ಈ ಥರ ಲೆಕ್ಕಾಚಾರ ಇಟ್ಕೊಳ್ಳೋದು ನಾನು. ಸಮೀಪದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಬರ್ತಾ ಇದೆ, ಅದರದ್ದೊಂದು ಪೇಮೆಂಟ್ ಬರುತ್ತೆ, ಆ ಪೇಮೆಂಟು ನೀನು ಕೊಟ್ಟು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಅವ್ನಿಗೂ ಸ್ವಲ್ಪ ಕಾಯೋ ತಾಳ್ಮೆ ಇರಬೇಕು. ಅವ್ನಿಗೆ ಹೇಳ್ಬಿಡ್ತೀನಿ, ಗುರು ಕರೆಕ್ಟಾಗಿ ಇಂಥ ಡೇಟಸ್ ಕೊಡ್ತೀನಿ, ಅಲ್ಲಿವರೆಗೂ ಫೋನ್ ಮಾಡಬೇಡ ದಯವಿಟ್ಟು ಪ್ಲೀಸ್, ಹಂಗೆ ಟಾರ್ಚರ್ ಮಾಡಬೇಡ ಅಂತ ಹೇಳ್ಬಿಟ್ಟಿರ್ತೀನಿ ಅವ್ನಿಗೆ. ಆ ಡೇಟಲ್ಲಿ ಕೊಡೋಕ್ಕಾಗದಿರೋ ನಾನೇ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ಸ್ವಲ್ಪ ಹಿಂಗಾಗಿದೆ, 2 ದಿನ ಟೈಮ್ ಕೊಡು, ಅಷ್ಟೊತ್ತಿಗೆ ಏನಾರೋ ಒಂದು ಮಾಡಿಬಿಟ್ಟು ಕೊಟ್ಬಿಡ್ತೀನಿ ನೀನು. ಆದಷ್ಟು ಕಡಿಮೆನೇ ಸಾಲ ಮಾಡೋದು. ಗೊತ್ತಿರೋ ಫ್ರೆಂಡ್ಸ್ಗಳ ಹತ್ರ ಮುಚ್ಕೊಂಡು ಕೊಡಲೇ, ಒಂದು ವಾರ ಬಿಟ್ಟು ಕೊಡ್ತೀನಿ, ದೊಡ್ಡದಾಗಿ ಆಡ್ದಂಗೆ ಆಡ್ತಾನೆ ಹಾಗೆಲ್ಲ ಕೇಳಿಸ್ಕೊಂಡ್ಬಿಡ್ತೀನಿ. ಅದನ್ನು ಅಷ್ಟೇ ಕ್ರಮೇಣ ಹಾಕ್ಬಿಡ್ತೀನಿ. ತುಂಬ ಜನ ಫ್ರೆಂಡ್ಸು, ಇದನ್ನು ಯಾರು ನನಗೆ ಗೊತ್ತಿಲ್ಲ ಬೇರೆಯವ್ರ ಲೈಫಲ್ಲಿ ಯಾರು, ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ನನಗೆ, ಏನು ಅರ್ಜೆಂಟ್ ಇತ್ತು, ಆರಾಮಾಗಿ ಕೊಡ್ಬೋದಿತ್ತು. ನಾನು ಆ ಮಕ್ಕಳ ಇವಾಗ ಡೈಲಾಗ್ ಹೇಳ್ತೀರಾ? ಲಿಟ್ರಲಿ ನಾನು ಲೇಟ್ ಮಾಡಿದಾಗ ಯಾವನ್ನಾರು ಹಿಂಗೆ ಹೇಳ್ತೀರಾ ನೀವು? ಚಾನ್ಸೇ ಇಲ್ಲ. ನಾನು ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ. ಆಮೇಲೆ ಇನ್ನೊಂದು ಡೈಲಾಗ್ ಚೆನ್ನಾಗಿದೆ ಗೊತ್ತಾ? ಹೌದಾ, ನಮ್ಮ ಅರ್ಥ ಬಿಟ್ಟಿದೆ ಕಣೋ ಈ ಕಾಸು. ಹೌದು, ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳಿದ್ದಾರೆ ಆ ಥರ. ಹೌದಾ, ನೀನು ನನ್ನ ಹತ್ರ ಸಾಲ ಮಾಡಿದ್ಯಾ ಅಂತಾರೆ. ನಾನು ಸಿಗಾಕಬಿಟ್ಟು ಹಂಗೋ 10,000 ಉಳಿದಿರೋದಲ್ಲ ಆತಗೆ. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ, ನಾವು ಯಾರ್ದೋ 5,000 ತಿಂದ್ರೆ ನಮ್ದು 10,000 ಮುಂಡ ಮುಚ್ಕೊಂಡು ದುಡ್ಡಿನ ವಿಷಯದಲ್ಲಂತೂ ಬೇಡವೇ ಬೇಡ ಅಂತ. ಸುಮಾರು ಜನ ಆರ್ಟಿಸ್ಟ್ಗಳು ಹೇಳ್ತಾರೆ, ಸರ್ ಸಿಕ್ಕಾಪಟ್ಟೆ ಅವಮಾನ ಆಗಿದೆ ಸರ್, ಹೆಂಗೆಲ್ಲ ಅವಮಾನ ಆಗಿದೆ ಗೊತ್ತಾ ಸರ್ ನಮಗೆ ಅಂತ. ಬಟ್ ಅದನ್ನೇ ನಾವು ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳಿದಾಗ, ಈ ಯೂಶಲಿ ನಾನು ಸುಮಾರು ಜನ ಕೇಳಿದ್ದೀನಿ ಇದನ್ನು, ಕಮೆಂಟಿಗೆ ಏನಾದರೂ ಒಂದು 5 ರೂಪಾಯಿ 10 ರೂಪಾಯಿ ಅಂತ ಇಟ್ಟಿದ್ದಿದ್ರೆ, ನೀನು ಕಮೆಂಟ್ ಮಾಡಬೇಕು 10 ರೂಪಾಯಿ, ಇವಳು ಕಮೆಂಟ್ ಮಾಡಬೇಕು 10 ರೂಪಾಯಿ, ಅಥವಾ ಇವನು ಬೈಬೇಕು ಅಂದ್ರೆ 10 ರೂಪಾಯಿ, ಇವನು ಕೆಟ್ಟ ಪದದಲ್ಲಿ ಬೈಬೇಕು ಅಂದ್ರೆ 20 ರೂಪಾಯಿ ಅಂತ ಇಟ್ಟರೆ ಮೋಸ್ಟ್ಲಿ ನನ್ನ ಮಗನೂ ಕಮೆಂಟ್ ಮಾಡಲ್ಲ ಅಂತ. ಮಾಡಲ್ಲ, ಪುಕ್ಸಟ್ಟೆ ಅಲ್ವಾ ಸರ್ ಇವಾಗೆಲ್ಲ, ಅದಕ್ಕೆ ಮಾತಾಡ್ತೀವಿ. ಎಷ್ಟು ಸುಲಭ ದುಡ್ದಿದ್ರೆ ನಾವೆಂತ ಸಾವುಕಾರ ಆಗಬೇಕಾಗಿತ್ತು ಸರ್ ಅಲ್ಲ. ಇದು ರೂಲ್ಸ್ನ ಅವ್ನು ಕಂಡು ಜೂರ್ಕ್ಬರ್ಗ್, ಏನೋ ಅವನ ಹೆಸರು, ಮಾರ್ಕ್ ಸುಕರ್ಬರ್ಗ್, ಅವನಿಗೆ ದಯವಿಟ್ಟು ನಾನು ಒಂದು ಅರ್ಜಿ ಹಾಕ್ತೀನಿ. ಪೀಪಲ್ ಹೂ ಕಮೆಂಟ್ ನಾರ್ಮಲಿ 5 ರೂಪೀಸ್, ಪೀಪಲ್ ಹೂ ಕಮೆಂಟ್ ದಿಸ್ ಸ್ವಲ್ಪ ನೆಗೆಟಿವಿಟಿ 10 ರೂಪೀಸ್, ಪೀಪಲ್ ಹೂ ಕಮೆಂಟ್ ಓವರ್ ಸಾರಿ ಇದನ್ನ ಎಡಿಟ್ ಮಾಡಿ ಓವರ್ ಓವರ್ ಗಾನ್ಸಲಿಯಲ್ಲಿ ಯಾರು ಕಮೆಂಟ್ ಮಾಡ್ತಾರೆ, ಪುಟ್ ದೆಮ್ 20-25 ರೂಪೀಸ್. ಪೀಪಲ್ ಹೂ ಕಮೆಂಟ್ ವೆರಿ ವೆರಿ ಗುಡ್, ನೋ ಮನಿ, ಫ್ರೀ ಆಫ್ ಕಾಸ್ಟ್, ಬಿಕಾಸ್ ಅವ್ರು ನಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ತಾರೆ, ನಮ್ಮ ವಿಶ್ವಾಸನ ಜಾಸ್ತಿ ಮಾಡ್ತಾರೆ. ಸೊ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತಾರೋ ಫ್ರೀ, ಅವಾಗ ಎಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಹೆಂಗೆ ನಂದು ಐಡಿಯಾ ಇಲ್ಲ, ಇದು ನಾನು ಕೊಟ್ಟಿದ್ದ ಐಡಿಯಾ, ವಾಟ್ ಎವರ್ ದ್ಯಾಟ್ಸ್ ವಾಟ್. ಅಲ್ಲ, ಬಟ್ ನಾನು ಹೇಳ್ತಿರೋದು ರುಪೀಸ್ ಹಿಂಗೆ ಹೋಗಬೇಕು ಅಂತ. ಸಜೆಷನ್ಸ್ ಕೊಡೋರು ಬಿಟ್ಬಿಡ್ತಾರೆ. ಈಗ ತುಂಬ ಜನ ಸಜೆಸ್ಟ್ ಮಾಡ್ತಾರಲ್ಲ, ಇವ್ರಿಗಿಂತ ಅವ್ರನ್ನ ಹಾಕ್ಕೋಬೇಕಾಗಿತ್ತು, ಆ್ಯಕ್ಚುಲಿ ಶೋಗೆ ಇವ್ರು ಬರಬೇಕಾಗಿತ್ತು, ಆ್ಯಕ್ಚುಲಿ ಆ ಶೋಗೆ ಅವ್ರು ಬರಬೇಕಾಗಿತ್ತು. ಅವಾಗ ನಿಮಗೆ ಯಾರೋ ಸಜೆಷನ್ನೇ ಕೊಡೋಲ್ಲ. 5 ರೂಪಾಯಿ ಯಾಕೆ ಕಳ್ಕೊಬೇಕು ಗುರು, ಸಜೆಷನ್ ಕೊಡೋದೇ ಇಲ್ಲ ಜನ. ಪುಕ್ಸಟ್ಟೆ ಅಲ್ವಾ ಸರ್ ಎಲ್ಲ, ಅದಕ್ಕೆ ಎಲ್ಲ ಕೊಡ್ತಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ಕಮೆಂಟ್ ಮಾಡ್ತಾರೆ. ನಾನು ಅದಕ್ಕೆ ಹೇಳೋದು, ನೀನು ಕಮೆಂಟ್ ಮಾಡಿನೇ ನೀನು ಉರ್ಕೋತಾ ಇದ್ದೆ, ನಾನು ಉರ್ರಿಸ್ತಾ ಇದ್ದೀನಿ, ನಾನು ಇಲ್ಲಿ ಬಂದು ಕೂತಿದ್ದೀನಿ. ನೀನು ಉರ್ಕೊಂಡು ನೀನು ಎಲ್ಲಿದೆಯಾ, ನೀನು ಕಮೆಂಟ್ ಬಾಕ್ಸಲ್ಲೇ ಇದೆಯಾ, ಐ ಆಮ್ ಔಟ್ ಆಫ್ ದ ಬಾಕ್ಸ್.
ತುಂಬ ಆಫರ್ಸ್ ಬರ್ತಾ ಇದೆ, ನೀವು ಸೀರಿಯಲ್ ಮಾಡಿ. ಬಿಕಾಸ್ ನಮ್ಮದು ಉಧೋ ಎಲ್ಲವ ಸೀರಿಯಲ್ಲು ಮರಾಠಿಯಲ್ಲಿ ಟೆಲಿಕಾಸ್ಟ್ ಆಯಿತು, ತೆಲುಗಲ್ಲಿ ಟೆಲಿಕಾಸ್ಟ್ ಆಯಿತು. ಅದನ್ನು ನೋಡಿದ್ಮೇಲೆ ತುಂಬ ಜನ ನೀವು ಬನ್ನಿ ಹೈದ್ರಾಬಾದಿಗೆ, ನೀವು ಚೆನ್ನೈಗೆ ಬನ್ನಿ, ನಾವಿಲ್ಲಿ ಶೂಟ್ ಮಾಡ್ತೀವಿ, ಈ ಥರ ತಿಂಗ್ಳಿಗೆ 15 ದಿನ ಇರುತ್ತೆ, ವೆಲ್ ಪೇಮೆಂಟ್, ತಿಂಗ್ಳಿಗೆ 15 ದಿನ ಇರುತ್ತೆ, ಹಾಗೆ ಹೀಗೆ ಅಂತೆಲ್ಲ. ಬಟ್ ನಾನೇನು ಹೇಳಿದ್ದು ಸರ್, ಇಲ್ಲಿ ಕೊಡ್ತಾ ಇರೋ ಕೆಲಸಕ್ಕೇ ನನಗೆ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಬ್ಯುಸಿ ಇದ್ದೀನಿ ಸರ್, ನಾನು ಇಲ್ಲೇ ದುಡಿತಾ ಇದ್ದೀನಿ, ಇದು ನನಗೆ ಖುಷಿ ಕೊಟ್ಟಿದೆ ಸರ್. ಆ ಖುಷಿನ ದಯವಿಟ್ಟು ಹಾಳು ಮಾಡಬೇಡಿ ಯಾರು. ನಂತರನೇ ತುಂಬ ಜನ ಕಲಾವಿದರು ಅಪ್ಪ ನಮ್ಮ ಇಂಡಸ್ಟ್ರಿ ಕೆಲಸ ಮಾಡ್ಬೇಕು ನಾವು ಅಂತ ತುಂಬ ಮಹದಾಸೆ ಇಟ್ಕೊಂಡು ದೊಡ್ಡ ಆಸೆ ಇಟ್ಕೊಂಡು ದೊಡ್ಡ ಕನಸುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಡಿಸಪಾಯಿಂಟ್ ಮಾಡಬೇಡಿ. ರೈಟ್. ಮನೆ ಮಕ್ಕಳು ಮದುವೆ ಮಾಡಬೇಕು, ಅವ್ರ ಎಜುಕೇಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ದೊಡ್ಡವರೆಲ್ಲ ಹೆಂಗೆ ಒಂದಾಗಿದ್ದೀರಾ ಹಾಗೆ ದಯವಿಟ್ಟು ಇಂಡಸ್ಟ್ರಿನೂ ಒಂದಾಗಿರಿ. ನೀವು ಒಂದಾಗಿರಿ, ನಮ್ಮಂಥ ಮಕ್ಕಳನ್ನ ಕೈ ಬಿಡಬೇಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ವೆರಿ ವೆಲ್ ಗೋಲ್ಡನ್ ಹಾರ್ಟೆಡ್ ಪರ್ಸನ್. ಅಟ್ ಎನಿ ಟೈಮ್ ಇಟ್ ಈಸ್ ಅಟ್ 12 o'clock ನಾನೇನೋ ಒಬ್ರಿಗೆ ಆರ್ಟಿಸ್ಟ್ ನಾನೇನೋ ಫೋನ್ ಮಾಡಿ ಏನು ಬೇಕಾದ್ರೆ ನಾನು ಕೇಳಬಲ್ಲೆ ಅನ್ನೋದೇನಾಯ್ತು ಅದು ನಯನ ಅವ್ರಿಗೆ ಮಾತ್ರ. ಬಿಕಾಸ್ ಒಂದೇ ಮಾತು, ಅಣ್ಣ ಇಲ್ಲಿದ್ದೀನಿ ಅಣ್ಣ, ನಾನು ಆಮೇಲೆ ಮಾಡ್ತೀನಿ, ಅಥವಾ ಅಣ್ಣ ನಾನು ಅದು ಒಂದ್ಸಲ ಬೈದಿದ್ದೀನಿ ಆಲ್ರೆಡಿ, ಅಣ್ಣ ಅಂತ ಬಾಯಿ ತುಂಬ ಕರಿತೀವ, ಒಂದು ರಾಖಿ ಕಟ್ಟಲಿಲ್ಲ ನೀನು, ಇವ್ರು ಕಟ್ತೀಯಾ, ನನಗೆ ಕಟ್ತಿಲ್ಲ, ಹೆಂಗೆ ಹೇಳಿದ್ರು ಅವ್ರಿಗೆ ಕಟ್ತಿ ಇವ್ರಿಗೆ ಕಟ್ತೀಯ, ನನಗಣ್ಣ ಒಂದಿನ ಕಟ್ಟಿದ್ಯಾ ನೀನು, ಹೋಗ್ಲಿ ಒಂದ್ಸತಿ ವಿಶ್ ಮಾಡಿದ್ಯಾ ನೀನು ಅಂತ. ನಾನು ಅದಕ್ಕೆ ಅಣ್ಣ ಇನ್ಮೇಲೆ ಯಾರು ಫಸ್ಟ್ ನಿನಗೆ ಕಟ್ಟುಬಿಟ್ಟು ಆಮೇಲೆ ಎಲ್ಲರಿಗೂ ಕಟ್ತೀನಿ ಅಣ್ಣ ಅಂತ. ದೊಡ್ಡ ಆರ್ಟಿಸ್ಟ್ಗಳಿಗೆ ಕಟ್ತಾರೆ, ಸಣ್ಣ ಕಲಾವಿದನು ಅಲ್ಲ. ಅಯ್ಯೋ, ಆ ರಾಖಿ ಕಟ್ಟೋದಕ್ಕೂ ತುಂಬಾ ಜನ ಹೆಂಗ್ ಬಿಲ್ಡಪ್ ಕೊಡೋದಕ್ಕೆ ಕಟ್ಟಿದ್ಲು, ಅದಕ್ಕೆ ಕಟ್ಟಿದ್ಲು, ಇದಕ್ಕೆ ಕಟ್ಟಿದ್ಲು. ಬ್ರೋ ಪ್ಲೀಸ್ ಸ್ಟಾಪ್ ಇಟ್. ನಾನು ಬಿಲ್ಡಪ್ ಕಟ್ಟಂಗಿದ್ರೆ ನಾನು ನರೇಂದ್ರ ಮೋದಿಗೆ ರಾಖಿ ಕಟ್ತೀನಿ ಆಯ್ತಾ. ಅಮಿತಾಬ್ ಬಚ್ಚನ್ ಹೆಂಗೋ ಕೈಕಾಲಿಗೆ ಬಿದ್ದಾದ್ರು ಆಮೇ ಬಾಂಧನ ಹೇ ಕರ್ಕೆ ಜಾಕೆ ರಾಖಿ ಬಾಂಧ್ಕೆ ಆಜಾದಿಸೋ, ಆ ಥರ ಇಲ್ಲ. ನಮಗೆ ಅವರು ಹಂಗಿದ್ದಾರೆ, ನಮ್ಮ ಜೊತೆಗೆ ನಮ್ಮನ್ನ ಹಂಗೆ ನೋಡ್ಕೊಂಡಿದ್ದಾರೆ, ನಮ್ಮ ಬ್ಯಾಡ್ ಟೈಮ್ಸಲ್ಲಿ ಅವ್ರಂಗೆ ನಿಂತಿದ್ದಾರೆ, ಅದಕ್ಕೋಸ್ಕರ ಕಟ್ತೀವಿ ಗುರು. ನಾವು ಹೋಗ್ಬಿಟ್ಟು ಶೋಕಿಗೋಸ್ಕರ ಯಾವನಾರು ಹೋಗಿ ರಾಖಿ ಕಟ್ಟೋ ನೋಡಿ. ಸೊ ನೋಡೋಲ್ಲ ವೀಕ್ಷಕರೇ, ಇವತ್ತು ನಯನ ಅವ್ರು ನಮ್ಮ ಜೊತೆಗೆ ಬಂದು ಸಿಕ್ಕಾಪಟ್ಟೆ ವಿಷಯಗಳನ್ನು ಮಾತಾಡಿದರು. ಅಷ್ಟೇ ಅವ್ರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ರೆಸ್ ಮಾಡಿದ್ರು. ಒಬ್ಬ ಆರ್ಟಿಸ್ಟ್ ಎಷ್ಟು ಕಷ್ಟ ಇರುತ್ತೆ, ಅಥವಾ ಅವ್ರ ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿನೇ ಇವ್ರನ್ನೇ ನಂಬ್ಕೊಂಡಿರೋರಾದರೆ ಹೇಗೆ, ಸೊ ಇದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡಿದ್ದೀವಿ. ಸೊ ಇದೇ ರೀತಿ ಮತ್ತೊಬ್ಬ ಗೆಸ್ಟ್ನ ಕರೆಸಿ ಅವ್ರ ಫಿನಾನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ಹೇಗೆ ಬದುಕ್ಬೋದು, ಹೇಗೆ ಬದುಕಬೇಕಾಗತ್ತೆ, ಆರ್ಟಿಸ್ಟಾಗಿ ಹೇಗೆ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್, ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದರೆ, ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದು ಇಷ್ಟೇ, ಬಾಸ್ ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದರೆ ನಾನು ಹೇಳುವಂಥ ನಮ್ಮ ಬಾಸ್ ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.